ಇಲ್ಲ ಟ್ರಯಲ್ ಮಾಡಿ ನೀನು ಹಂಗೆ ಬಂದ್ಬಿಡ್ತೆ ಟೇಪ್ ಕಟ್ ಮಾಡಲ್ಲ ಫಸ್ಟ್ ನೀನೇ ಬರಲ್ಲ ಫಸ್ಟ್ ಕಟ್ ಮಾಡಬೇಕು ಯಾರು ಕಟ್ ಮಾಡಬೇಕು ಥ್ಯಾಂಕ್ ಯು ಸಗೋಳ್ ಸುರೇಶ್ ಅವರು ವಾಚ್ ಕೊಟ್ಟಿದ್ದಾರೆ ಅವ್ರಿಷ್ಟು 40 ಲಕ್ಷದ ವಾಚ್ ಗಿಫ್ಟ್ ಕೊಟ್ಟಿದ್ದಾರೆ ಹಂಗಾಗಿ ನಾನು ಇನ್ನೊಂದ್ಸಲ ನಾನು ಕೊಡ್ತಾ ಇದ್ದೀನಿ 55 ಲಕ್ಷ ರೂಪಾಯಿ ಗಿಡ ಕೊಡ್ತಾ ಇದ್ದೀನಿ ಇದು ಸ್ವಲ್ಪ ಮೊರಾಕೋ ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಹಲೋ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ AKA ಟ್ಯಾಲೆಂಟೆಡ್ ಕಲಾವಿದ. ಸೊ ಇವತ್ತು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ನನ್ನ ಜೀವನದ ಒಂದು ದೊಡ್ಡ ಹೆಜ್ಜೆ. ಇಷ್ಟು ವರ್ಷ ನಿಮ್ಮನ್ನೆಲ್ಲ ನಾನು ಎಂಟರ್ಟೈನ್ ಮಾಡಿದ್ದೆ. ಸೊ ಈಗ ನನ್ನ ಜೀವನದ ಅತ್ಯಂತ ದೊಡ್ಡ ಹೆಜ್ಜೆಗೆ ಕಾಲಿಡ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದರೆ ನನ್ನ ಬಿಸ್ನೆಸ್. ಸೊ ಸುಮಾರು ವರ್ಷಗಳಿಂದ ಯೋಚನೆ ಮಾಡ್ತಿದ್ದೆ ನಾನು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ. ಬಟ್ ಯಾವಾಗಲೂ ಶೋ ಮುಗಿದ ಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅನಿಸ್ತಿತ್ತು, ಇಲ್ಲ ಏನಾದರೂ ಒಂದು ಶೋ ಬಿಟ್ಟು ಅಥವಾ ರಿಯಾಲಿಟಿ ಶೋ ಸೋಷಿಯಲ್ ಮೀಡಿಯಾ ಬಿಟ್ಟು ಏನಾದರೂ ಒಂದು ದುಡಿಮೆ ಮಾಡಬೇಕು ಅನ್ನೋದಕ್ಕೋಸ್ಕರನೇ ನಾನು ನನ್ನ ಸ್ವಂತ ದುಡ್ಡಿಂದ ಯಾವುದೇ ಸಪೋರ್ಟ್ ಇಲ್ಲದೆ, ನೀವೆಲ್ಲ ಅನ್ಕೋತಿರ್ಬೋದು ಅಪ್ಪ ಅಮ್ಮನ ದುಡ್ಡು ಅದು ಇದು ಅಂತ. ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ ನಾನು ಇದು ಓಪನ್ ಮಾಡ್ತಿದ್ದೀನಿ ಅಂತ. ಸೊ ಈಗ ರೀಸೆಂಟಾಗಿ ಮೊನ್ನೆ ಗೊತ್ತಾಗಿದ್ದು ನಾನು ಓಪನ್ ಮಾಡಿದ್ದೀನಿ ಅಂತ. ಅವ್ರಿಗೊಂದು ಸರ್ಪ್ರೈಸ್, ಇನ್ನೂ ಸಲೂನ್ ನೋಡೇ ಇಲ್ಲ. ಸೊ ನಾನು ಓಪನ್ ಮಾಡ್ತಾಯಿದ್ದೀನಿ ನನ್ನ ಪ್ರೀತಿಯ ಮುಂದಿನ ದೊಡ್ಡ ಹೆಜ್ಜೆ ನನ್ನ ಬಿಸ್ನೆಸ್, ಅದು ಸಲೂನ್ ಓಪನ್ ಮಾಡ್ತಾಯಿದ್ದೀನಿ ಇಲ್ಲಿ RR ನಗರದಲ್ಲಿ. ಸೊ ಅದೇ ಮೇನ್ ಟಾಪಿಕ್ ಇವತ್ತಿನ ವ್ಲಾಗ್ ಫುಲ್ಲು ನನ್ನ ಸಲೂನ್ ಓಪನಿಂಗ್ದು, ಹಾಗೂ ಯಾರ್ಯಾರು ಬರ್ತಾರೆ, ಏನು ಎಷ್ಟು ದೊಡ್ಡದಾಗಿದೆ ನಮ್ಮ ಸಲೂನು ಅನ್ನೋದೆಲ್ಲ ತೋರಿಸ್ತೀನಿ, ಬನ್ನಿ. ಸೊ RR ನಗರ ಮೇನ್ ರೋಡಲ್ಲಿ ಇರೋದು ನಮ್ಮ ಜಾಗ. ಸೊ ಡಬಲ್ ರೋಡು, ಆಲ್ಬೇಕ್ ಆಪೋಸಿಟ್ಟು. ಆ್ಯಂಡ್ ಇಲ್ಲಿ ರೆಡ್ ಕಾರ್ಪೆಟ್ ಕೂಡ ಇದೆ. ಆ್ಯಂಡ್ ನಮ್ಮ ಬಿಲ್ಡಿಂಗ್ ನಿಮಗೆ ತೋರಿಸುವಂಥ ಸಮಯ. ಸೊ ಬನ್ನಿ, ನನ್ನ ಕನಸಿನ ಇನ್ನೊಂದು ಹೆಜ್ಜೆ ತೋರಿಸ್ತಾ ಇದ್ದೀನಿ. ಲೆಟ್ಸ್ ಶೋ ಯು. ಸೊ ನನ್ನ ಜೀವನದ ಇನ್ನೊಂದು ಹೆಜ್ಜೆ, ನನ್ನ ಬಿಸ್ನೆಸ್ ಯಾವುದು ಅಂತ ನೀವೆಲ್ಲರಿಗೂ ಅನಿಸಿದರೆ, ಟಂಟಣಾಂಡ್ ಸೆಲೆಬ್ರೇಟ್ ಲೈಫ್ ಸಲೂನ್ ಅಂತ. ಸೊ ಬನ್ನಿ ಒಳಗೋಗೋಣ, ನೋಡೋಣ. ಸೊ ಮೇನ್ ರೋಡಲ್ಲಿರೋದ್ರಿಂದ ಫಸ್ಟ್ ಫ್ಲೋರ್ ಫುಲ್ಲು ಡೆಕೋರೇಷನ್ಸ್ ಮಾಡಿದ್ದೀವಿ. ಆ್ಯಂಡ್ ವೆಲ್ಕಮ್ ಜ್ಯೂಸ್ ಆ್ಯಂಡ್ ಟೇಪ್ ಕಟ್ಟಿಂಗಿಗೆ ಹೇಗಿದೆ ನೋಡಿ. ಕ್ರೂ ನಗ್ತಿದ್ದಾಳೆ. ಹೇಳು, ಎಷ್ಟು ಖುಷಿ ಆಗ್ತಿದೆ? ತುಂಬ 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 ಖುಷಿ ಆಗ್ತಿದೆ. ನಿಮ್ಮ ಡ್ರೀಮು ಇವತ್ತು ಈ ಥರ ಕಾಣಿಸ್ತಾ ಇದೆ. ಓಕೆ, ಸೊ ತುಂಬ ಖುಷಿ ಆಗ್ತಿದೆ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಒಳ್ಳೇದಾಗಲಿ. ಥ್ಯಾಂಕ್ ಯು. ಹಿಂಗೆ ಜಾಸ್ತಿ ನೀವೇ ಜಾಸ್ತಿ ಬಿಸ್ನೆಸ್ಗಳಂದ್ರೆ ಮೀನ್ಸ್ ಈ ಥರ ಬ್ರಾಂಚ್ನ ಜಾಸ್ತಿ ಓಪನ್ ಮಾಡಿ. ಓಕೆ, ಥ್ಯಾಂಕ್ ಯು ಜನಮ್ಮ, ಥ್ಯಾಂಕ್ ಯು ಸೋ ಮಚ್. ಸೊ ನೋಡ್ಬೋದು, ಸೊ ಎವ್ರಿಥಿಂಗ್ ಸೆಟ್ ಇನ್ ಆರ್ ಸಲೂನ್. ಇದೆಲ್ಲ ಗೆಸ್ಟ್ಗಳು ಇನ್ನೇನು ಬರಬೇಕು. ಹೇಮಂತ್ ನಮ್ಮ ಡಾಕ್ಟ್ರು, ನಮ್ಮ ಮೈಕ್ ಕೊಡು ಹೇಮಂತ್. ಸರಿ, ಕಂಗ್ರ್ಯಾಚುಲೇಷನ್ಸ್ ಬಸ್. ಒಳ್ಳೇದಾಗಲಿ. ನೀವು ಶ್ರಮ ಪಟ್ಟಿದ್ದಕ್ಕೂ ಒಂದು ಒಳ್ಳೆ ಸಕ್ಸಸ್ ಸಿಗಲಿ. ಇನ್ನೊಂದು ವರ್ಷದಲ್ಲಿ ಇನ್ನೊಂದು 2 ಬ್ರಾಂಚ್ ಇಲ್ಲೇ ಓಪನ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಬಂದಿದ ತಕ್ಷಣನೇ ವಾವ್ ಒಳಗಡೆ ಅಂತ ಅನ್ಸುತ್ತೆ. ಪಾಸಿಟಿವಿಟಿ ಅನಿಸ್ತಿದ್ಯಾ? ಪಾಸಿಟಿವ್ ಅಂತ ನೆಕ್ಸ್ಟ್ ಲೆವೆಲ್ ನೋಡಿ. ಇಲ್ಲಿ ಬಂದರೆ ನೋಡಿ ಯಾವ ಥರ ಇದೆ ನೋಡಿ. ವಾವ್, ಒಳಗಡೆ ಬಂದರೆ ಇಲ್ಲಿಂದ ಆಚೆ ಹೋಗೋಕ್ಕೆ ಮನಸ್ಸು ಬರಲ್ಲ. ಸೊ ಆ ಥರ ಫೀಲ್ ಇದೆ ನಿಜವಾಗ್ಲೂ, ಸೀರಿಯಸ್ಲಿ ನೋಡಿ. ಇಲ್ಲೋಗೋಣ. ವಾವ್, ಇದು ನೋಡಿ. ವಾವ್, ಇದು ಸಕ್ಕದಾಗಿದೆ. ನೆಕ್ಸ್ಟ್ ಲೆವೆಲ್ ಇದಂತೂ. ಸೊ ಥ್ಯಾಂಕ್ ಯು ರೇಖಾಸ್ ಕಿಚನ್. ಫಸ್ಟು ಅಕ್ಕನ್ನ ಮೀಟ್ ಮಾಡಿದ್ದು ನಾನು ಚಿತ್ತರ ಅವಾರ್ಡ್ಸಲ್ಲಿ. ಸೊ ಅಲ್ಲಿಂದ ಪರಿಚಯ ಆಗಿದ್ದು. ನಿಜವಾಗ್ಲೂ ನಾನು ಯಾವಾಗಲೂ ಆಸೆ ಇತ್ತು ಅವ್ರ ಫುಡ್ನ ನಾನು ಟೇಸ್ಟ್ ಮಾಡೋಣ ಅಂತ. ಅಲ್ಲಿ ನನಗೆ ಇಷ್ಟ ಆಯಿತು. ಅಲ್ಲಿಗೆ ಶುರುವಾಗಿದ್ದು ಇಲ್ಲಿವರೆಗೂ ಬರ್ತಾನೆ ಇದೆ. ಇನ್ನು ಮುಂದೆ ಆರ್ಡರ್ಸು ನಾನು ಅಕ್ಕನಿಗೆ ಕೊಡೋದು. ಆ್ಯಂಡ್ ಫುಡ್ ಬಗ್ಗೆ ಮಾತಾಡೋಂಗಿಲ್ಲ. ಆ್ಯಕ್ಚುಲಿ ನನಗೆ ಬೇಕು ಈ ಥರದ್ದೇ ಸೆಲೆಕ್ಷನ್ ಐಟಮ್ ಬೇಕು ಅಂತ ಹೇಳಿದೆ. ಸೊ ತೀರಾ ಮೆಸ್ಸಿ ಮಾಡೋ ಥರ ಎಲ್ಲ ಫುಡ್ಸ್ ಬೇಡ, ಡೀಸೆಂಟಾಗಿರಬೇಕು, ಡಿಗ್ನಿಫೈಡ್ ಇರಬೇಕು. ಒಂದು ಮಫಿನ್ಸು
ಆಮೇಲೆ ಏನೋ ಚಾಟ್ಸ್ ಅಂತೆಲ್ಲ ಯೂನಿಕಾಗಿ ಮಾಡಿದ್ರು. ಥ್ಯಾಂಕ್ ಯು ಸೊ ಮಚ್ ಅಕ್ಕ, ಥ್ಯಾಂಕ್ ಯು ಸೊ ಮಚ್. ಆಮೇಲೆ ಒಂದೇ ಮಾತಿಗೆ ಫಾರ್ ಸೇಯಿಂಗ್ ನೋ. ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲರೂ ಯೋಚನೆ ಮಾಡ್ತಾರೆ, ನನಗೋಸ್ಕರ ಪಾಪ ಯೋಚನೆ ಮಾಡಲಿಲ್ಲ, ನನಗೆ ರೆಡಿ ಮಾಡಿದರೆ. ಸೊ ಫಸ್ಟ್ ಟೇಸ್ಟ್ ಆ್ಯಕ್ಚುಲಿ ನಾನು ಇದಕ್ಕಿಂತ ಮುಂಚೆನೂ ಟೇಸ್ಟ್ ಮಾಡಿದ್ದೆ ಅಲ್ಲಿ ಅವಾರ್ಡ್ ಫಂಕ್ಷನಲ್ಲಿ, ಅಲ್ಲಿ ಸಕ್ಕತ್ತಾಯಿತು. ನಂಗೆ ಸಕ್ಕತ್ ಇಷ್ಟ ಆಗ್ತಿದೆ ಸ್ವೀಟು. ಮಾತಾಡಿ, ಇವಾಗ ಅವ್ಳು ಮಾತಾಡ್ತಾಳೆ, ಅವಳು ಏನೋ ಮಾತಾಡ್ಬೇಕಾದ್ರೆ ಮಾತಾಡು ಮಾತಾಡು ಅದು ಹೆಂಗಿದೆ ಅಂತ ಹೇಳು. ಹೆಂಗಿದೆ? ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಇದು ನನ್ನ ಸ್ವೀಟ್ಸ್ ಕಮ್ಮಿ ತಿನ್ನೋದು, ನನಗೆ ಇಷ್ಟ ಇಲ್ಲ. ಬಟ್ ಇದು ತುಂಬಾ ಚೆನ್ನಾಗಿದೆ. ನಾನೇ ಹೇಳಿ ಹಾಕಿಸ್ಕೊಂಡೆ, ಸೆಕೆಂಡ್ ಟೈಮ್ ಹಾಕಿಸ್ಕೊಂಡೆ. ಬಟ್ ತುಂಬಾ ಇದಂತೂ ನನಗೆ ಫೇವ್ರೇಟ್. ಉಪ್ಪಿಟ್ಟು ಸ್ಪೈಸಿಯಾಗಿ ನನಗೆ ಯಾವ ತರ ಬೇಕು ಅದೇ ತರ ಇದೆ. ತುಂಬಾ ನೀಟಾಗಿದೆ, ತುಂಬಾ ಚೆನ್ನಾಗೂ ಇದೆ. ಇಷ್ಟ ಆಯ್ತು ನನಗೆ. ಮತ್ತೆ ಇದು ನನಗೆ ಚಾಟ್ಸ್ ಇಷ್ಟ ಆಯಿತು, ಯಾಕಂದರೆ ನೋಡಿ ಈಗ ಯೂನಿಕ್. ಹೌದು, ಎಲ್ಲ ಸ್ವೀಟು ಅಂತ ಅವರೇ ನನಗೆ ಹೇಳೋದು. ಅದಕ್ಕೆ ಕಾಲ ಏನಾದರೂ ಮಾಡಬೇಕಲ್ಲ ಅಂದ್ಬಿಟ್ಟು ಈ ಥರ ಮಾಡೋದು. ವೈಟ್ ಆಗಿದ್ದೀರಾ ತಲೆ? ಹಾಂ, ಓ ಇದು ನಿನ್ನ ಕಲರು, ಇದು ಆಗ್ತಿಲ್ಲ. ಅವ್ರು ಅವಾಗ ಏನು ಅನ್ಕೋತಾರೆ ಗೊತ್ತಾ, ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನೋಡೋಕ್ಕಾಗ್ತಿಲ್ಲ ಅಂತ ಅವ್ರು ಸ್ವಿಚ್ ಆಫ್ ಮಾಡ್ತಾರೆ. ನಮ್ಮ ಮಕ್ಕ ಹೋಗಿತಾರೆ. ಅದು ಹಾಕ್ತಾರೆ, ಒಂದು ವೀಡಿಯೋ ಬರುತ್ತಲ್ಲ ಹಂಗಾಗುತ್ತೆ ಅವರು ಬಗ್ಗುದು. ನಿಜವಾಗ್ಲೂ ಚೆನ್ನಾಗಿದೆ ಅಕ್ಕ, ಇಲ್ಲಿಂದ ನಾವು ಲವ್ ಯು. ಆಮೇಲೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಈ ಥರದವ್ರನ್ನ ನಾವು ಎನ್ಕರೇಜ್ ಮಾಡಬೇಕು. ನಾಟ್ ಇದು ಸುಮ್ಮನೆ ಇದಕ್ಕೆ ಹೇಳ್ತಿಲ್ಲ. ಆ್ಯಂಡ್ ಪರ್ಫೆಕ್ಷನ್ ಇದೇ ಬೇಕು ಅನ್ನೋದಕ್ಕೆ. ಆಮೇಲೆ ನೀಟ್ನೆಸ್ ನೋಡಿ, ಒಂದು ನಿಮಿಷ, ಸೀದಾ ನೀಟ್ನೆಸ್ ಅಂದರೆ ಅವರು ಬರಿಗೈಯಲ್ಲೂ ಮಾಡ್ಬೋದು, ಬಟ್ ಗ್ಲವ್ಸು ಎಲ್ಲರೂ ಹಾಕ್ತಾರೆ ಅಂತಲೂ ನೀವು ಕಮೆಂಟ್ ಹಾಕ್ಬೋದು ಇವಾಗ. ಬಟ್ ಪರ್ಫೆಕ್ಷನ್, ಹೋಮ್ ಮೇಡು, ಎಲ್ಲ ಹೋಮ್ ಮೇಡ್ ಸ್ಟಫ್ಸು. ಸೊ ಇದು ಹೈಜೀನ್ ಹಾಕೊಂಡು ನಾನು ಹೇಳಿ ಒಂದು ನಿಮಿಷ ಇವನೊಬ್ಬ ಇಂಗ್ಲೀಷಲ್ಲಿಗೆ ಹುಟ್ಟಿರೋನೊಬ್ಬ ಅವನೇ. ಹೇಳು ನೀನು ಹೇಳು, ಇಂಗ್ಲೀಷ್ ಹುಟ್ಟಿರೋನು ಹೇಳು, ನಾನೇನೋ ಮಾತಾಡೋದು ಹೇಳು. ಅದೇ ಹೇಳ್ದೆ ಕಣ, ಹೈಜೀನ್. ಅದು ಸ್ವಲ್ಪ ನಾಲ್ಗೆ ಒಳ್ಳಿಲ್ಲ, ಇವ್ರು ಬಂದ್ಬಿಟ್ಟು ಹಾಳು ಮಾಡ್ಬಿಟ್ಟ. ಆಯ್ತು, ಫ್ಲಾಶ್ ಆಗಿಲ್ಲ, ಅವ್ರು ಹೇಳಿದ್ಮೇಲೆ ನಿಮಗೆ ಫ್ಲಾಶ್ ಆಯ್ತು. ಆಯ್ತು ಸರಿಯಪ್ಪ, ನೀವೇ ದೊಡ್ಡವ್ರು, ನಾವೇ ಸಣ್ಣವ್ರು. ಸೊ ಈಗ ನಿಮ್ಮದೇ ನಾಷ್ಟ ಮಾಡೋಣ, ನನಗೂ ಹೊಟ್ಟೆ ಎಸ್ತಿದೆ. ಅದಾದಮೇಲೆ ಎಲ್ಲ ಗೆಸ್ಟ್ಗಳು ಬರ್ತಾರೆ. ಬಾ 3 1 ಗೋ. ಬಾ ಒಳಗಡೆ ಇಟ್ಟು ಬಾ. ಸೊ ನಮ್ಮಮ್ಮ ಅವ್ರು ಇವಾಗಲೇ ಫಸ್ಟ್ ನೋಡ್ತಿರೋದು. ಆ್ಯಕ್ಚುಲಿ ನೋಡೇ ಇಲ್ಲ, ಇದೊಂದು ಸರ್ಪ್ರೈಸ್. ಹೆಂಗೆ ಅನಿಸ್ತಿದೆಯಮ್ಮ? ಸೂಪರ್, ಚೆನ್ನಾಗಿ ಬೆಳಿಯಪ್ಪ. ಅವ್ರಿಗೆ ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ, ನನಗೆ ಗೊತ್ತಿರಲಿಲ್ಲ. ನೆನ್ನೆನೇ ಅವ್ನು ಹೇಳಿದ್ದು, ನಾನು ಹೇಳಿದ್ದೀನಿ, ನಾನು ಓಪನ್ ಮಾಡ್ತಾ ಇದ್ದೀನಿ. ಬೆಳೀಲಿ ಅಲ್ವಾ. ಒಟ್ಟಿನಲ್ಲಿ ಅಮ್ಮನ ಆಸ್ತಿಲಿ ಇಲ್ಲದೆ ಸ್ವಂತ ದುಡಿಮೇಲೆ ದುಡಿದ್ರೇನೆ ಮಕ್ಕಳು. ಅವಾಗ ಗೊತ್ತಾಯ್ತು ಕಷ್ಟ ಸುಖ ಏನು ಅಂತ. ನಾವು ಕೊಟ್ಬಿಟ್ಟಾಗ ಅವ್ರ ಕಷ್ಟ ಸುಖ ಗೊತ್ತಾಗಲ್ಲ. ಅವ್ರು ಕಷ್ಟಪಟ್ಟು ದುಡ್ದಾಗೇನೆ ಅವ್ರಿಗೆ ಬೆಲೆ ಗೊತ್ತಾಗೋದು. ಈಗ ನಾವು ಮಾಡಿಕೊಟ್ಬಿಟ್ರೆ ಅವಾಗ ಬೆಲೆ ಗೊತ್ತಿರಲ್ಲ ಅವಕ್ಕೆ ಅಲ್ವಾ. ಅವಾಗ ಹೆಂಗ್ ಬೇಕೋ ಹಂಗೆ ಮಾಡಿಬಿಡ್ತಾರೆ. ನೀನು ಫ್ರೀ ಬಾಮ್ಮ, ನಿನಗೆ ಫ್ರೀ ಇಲ್ಲದೆ ಇದಮ್ಮ. ಇಲ್ಲಡಮ್ಮ, ಇಲ್ಲಿ ಇದು ಹೇರ್ ವಾಶ್ ಇಲ್ಲಡು. ಇವನು ಇಲ್ಲಮ್ಮ, ಅವನ್ ದುಡ್ದ ಅವನ ಮಕ್ಳಿಗೆ ಇಷ್ಟೆಲ್ಲ ಮಾಡಿ ನನ್ಗೆ ಗೊತ್ತೇ ಇಲ್ಲ. ಇಷ್ಟೂ ಗೊತ್ತಿಲ್ಲ, ದೇವರೇ ನನ್ಗೆ ಗೊತ್ತಿಲ್ಲ. ನನಗೆ ನನ್ನೇನೆ ಗೊತ್ತಾಗಿದ್ದು. ಏನು ಹೇಳಲೇ ಇಲ್ಲ, ಒಟ್ಟೆ ಹೇಳ್ತಿದ್ದ ಕೊಡ್ತೀನಿ ಅಂತ. ಆಯ್ತು ಚೆನ್ನಾಗಿ ಬೆಳೆಯಪ್ಪ. ನಮ್ಮಮ್ಮ ಯಾವಾಗಲೂ ಬೈಯೋರು, ನೀನು ದುಡ್ಡೆಲ್ಲ ಏನೋ ಮಾಡ್ತಿದ್ದಲ್ಲ. ಬೈಯನ್ನಿ ಅವಾಗಿಂದ ನಿನ್ ಮದ್ವೆಗೂ ನನ್ಗೇನು ಕೊಡ್ತಾ ಇಲ್ಲ ಕಣೋ, ₹1. ಅವಾಗಿಂದ ದುಡ್ದಿದ್ದಲ್ಲ ಏನ್ ಮಾಡ್ತಿದ್ದೆ ಕೇಳಿದ್ನಿ. ನನಗೇನು ಮಾಡ್ಲಿಲ್ಲ ನೀನು ಅಂತ ಕೇಳಿದ್ರೆ ಅವಾಗ ಹೇಳೋನು, ಒಂದು ಇರಾಮನಿ ಸರ್ಪ್ರೈಸ್ ಕೊಡ್ತೀನಿ ಅಂತ. ಅದ್ರ ಇವತ್ತು ಕೊಟ್ಟವ್ರು. ಏನೋ ಮಾಡ್ತೀನಿ ಇವತ್ತಿಗೆ ಮಾಡಿ ದೇವರನ್ನ ಹೇಳ್ತೀನಿ, ಖುಷಿ ಅಂತೂ ಆಯ್ತು. ನನ್ನ ಮಗ ಬೆಳೆದ ನಂತರ ಬಂದ ಅಂತ, ನನ್ನ ಹೆತ್ರಕ್ಕೆ ಬೆಳಿತಾನೆ ಅಂತ ಈಗ ಒಂದು ಧೈರ್ಯ ಬಂತು. ಅವ್ರಿಗೆ ಏನೇನು ಕೊಟ್ಟಿದ್ರು, ಚಿಕ್ಕದಾಗೇನೋ ಓಪನ್ ಮಾಡ್ತಾನೇನೋ, ಅದಕ್ಕೆ ಇನ್ವೈಟ್ ಮಾಡ್ತಾರೇನೋ ಅಂತ ಅನ್ಕೊಂಡಿದ್ರು. ಅವ್ರು ಇಷ್ಟು ದುಡ್ಡು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆ್ಯಕ್ಚುಲಿ. ಹಿಂಗೆ ಮುಂದೆ ಹಾಗೆ ಬೆಳೀತಾ ಇದೆ. ನಮ್ಮ ಅಕ್ಕನೇ ಫಸ್ಟು. ಇಲ್ಲ ಟ್ರಯಲ್ ಮಾಡಿದ್ದು. ಇವಾಗ
ಯಾರು ಕಟ್ ಮಾಡಲಿಲ್ಲ ಇದನ್ನ ಫಸ್ಟ್ ಕಟ್ ಮಾಡ್ತಾರೆ ನಮ್ಮ ಅಕ್ಕ ಯಾರು ಕಟ್ ಮಾಡಿಸ್ತಿಲ್ಲ. ಸೊ ಈಗ ಟೇಪ್ ಕಟ್ ಮಾಡ್ತಿದ್ರೆ ಇದೇ ಫಸ್ಟ್ ಟೈಮ್ ಅಕ್ಕ ಕಟ್ ಮಾಡ್ತಾರೆ. ಯಾರ ಕೈಲಿ ಕಟ್ ಮಾಡಿಸಿಲ್ಲ ಅಕ್ಕ? ಹಾ ಯಾರ ಕೈಲಿ ಕಟ್ ಮಾಡಿಸ್ತಿಲ್ಲ ಅಕ್ಕನ ಕೈಲಿ ಕಟ್ ಮಾಡಿಸ್ತಾ ಇದೀವಿ. 3, 2, 1 ಗೋ. ನಿಮ್ಮಿಬ್ಬರಿಗೆ ಒಳ್ಳೇದಾಗ್ಲಿ. ಆ್ಯಂಡ್ ಇದಕ್ಕೆ ನೀವೇನು ಆಸೆ ಇಟ್ಕೊಂಡು ಡಿಬೇಟ್ ಮಾಡಿದ್ದೀರಾ ಅದೆಲ್ಲ ಬೇಗ ಬರಲಿ. ಆಮೇಲೆ ಬ್ರಾಂಚ್ ಮಾಡಿ ಬ್ರಾಂಚ್ ಮಾಡಬೇಡಿ, ಸಾಕಿಷ್ಟೇ, ಬೇರೆ ಏನಾದ್ರು ಮಾಡಿ. ಓಕೆ ಅಕ್ಕ. 3 ಬಾಬಾ 3 ಬನ್ನಿ 3, 2, 1 ಗೋ. ಪ್ರಶ್ನೆ ಬೇಡ, ಎಲ್ಲ ಕೊಲೆ ಪ್ರಶ್ನೆ ಅಂತ ಅನ್ಕೊಂಡ್ರೆ ಎಲ್ಲ ಕೊಲೆ ಪ್ರಶ್ನೆ ಪಾಪ ಅವ್ರ ಹತ್ರ ಮಾತಾಡ್ಕೊಂಡ್ಬಿಟ್ಟಿರ್ತೀಯ, ಅವರು ಪಾಪ ಹೂ ಅಂದ್ಬಿಟ್ಟಿರ್ತಾರೆ. ಪಾಪ ಇಲ್ಲ ಆ ಥರ ಎಲ್ಲ ನಾನು ಮಾಡಕ್ ಹೋಗಲ್ಲ. ಅವ್ರನ್ನ ನೋವು ಮಾಡಕ್ಕೆ ಇಷ್ಟ, ಎಲ್ರಿಗೂ ದುಡ್ಡು ಕೊಡ್ತೀನಿ. ಬರೋ ಮನಮೃತಿ ಕಳಿಯೋ ಲಾಗ್ ಮಾಡ್ಬಿಟ್ಟು ಅಲ್ಲ ಎಲ್ಲಾರನ್ನೂ ಬಿಡಿ, ನಿಮ್ಮೆಲ್ಲರಿಗೂ ಕೊಡ್ತೀನಲ್ಲ. ಇಲ್ಲ ನಾನು ಇಲ್ಲೇ ಹೇಳ್ತೀನಿ, ನಾನು ₹1 ಕೊಡಲ್ಲ ಕಣ್ರು. ಪ್ರೀತಿಯಿಂದ ಎಲ್ಲ ಬಂದಿದ್ರಂತ ಹೇಳಿ, ಹಂಗೆ ಹೇಳಕ್ಕ, ಪ್ರೀತಿಯಿಂದ ಬರಲಿ. ಬಂದವರೆಲ್ಲರಿಗೂ ಅಕ್ಕನ ಪರಿಚಯ ಮಾಡಿಸಿ, ಹಾಗೂ ಈ ಥೀಮ್ ಬಗ್ಗೆ ಅಕ್ಕನಿಗೆ ಆಲ್ರೆಡಿ ಗೊತ್ತಿತ್ತು. ಬಿಕಾಸ್ ನಾನು ಬರೋಕ್ಕಿಂತ ಮುಂಚೆ, ನಾನು ಮಾಡೋಕ್ಕಿಂತ ಮುಂಚೆ ಅಕ್ಕನಿಗೆ ಆಲ್ರೆಡಿ ಒಂದು ಐಡಿಯಾ ಇತ್ತು ನಾನು ಸಲೂನ್ ಮಾಡ್ತಾಯಿದ್ದೀನಿ ಅಂತ. ಸೊ ನನ್ನ ಟೀಮ್ನ, ನನ್ನ ಸ್ಟಾಫ್ಸ್ನೆಲ್ಲ ನಾನು ಪರಿಚಯ ಮಾಡಿಸ್ದೆ. ಎಲ್ಲ ಸ್ಟಾಫು ಕೂಡ ಅಷ್ಟೇ 5, 10 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರೋ ಸ್ಟಾಫ್ಸ್ಗಳನ್ನ ಹಾಕ್ಸಿದ್ದೀವಿ. ಬಿಕಾಸ್ ಬರೋ ಕ್ಲೈಂಟ್ಸ್ಗಳಿಗೆ ಯಾವುದೇ ರೀತಿ ಅವ್ರು ತೊಗೊಳ್ಳೋ ಸರ್ವಿಸಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ಇತ್ತು. ಫಸ್ಟ್ ಕೊಡ್ತಾ ಇರೋದು ಹ್ಯಾಂಪರ್ಸ್ ಯಾರಿಗೂ ಕೊಟ್ಟಿಲ್ಲ ಇನ್ನು. ನಮ್ಮಮ್ಮ ಮಾಡಿಸ್ತಾರೆ ಕೋಟಿಲಿ ಮದುವೆ. 4 ಕೋಟಿನ 5 ಕೋಟಿನ ಈಗ ಹೇಳ್ತಿದ್ದೆ ಅಷ್ಟಕ್ಕೆ ಮಾಡಿಸ್ಬೇಕು. ಈಗ ಹೇಳ್ತಿದ್ದೆ ಅಷ್ಟಕ್ಕೆ ಮಾಡಿಸ್ಬೇಕು. 4 ಕೋಟಿನ 5 ಕೋಟಿನ ಅದೇ ಕೋಟಿ ಅಂದ್ರೆ ಏನು ಎಷ್ಟು ಸೊನ್ನೆ ಅಂತಾನೆ ಗೊತ್ತಿಲ್ಲ. ಬಾದ್ರಿ ಆಗ್ತಾರ ಕೆಳಗಡೆ ನೋಡಿ ಈಗ ಫಸ್ಟ್ ಅನುಪಮ ಇನ್ನೊಂದು ಹೇಳ್ತಾ ಇದ್ದೀನಿ. ಫಸ್ಟ್ ಅಂತ ನಾನು ಕೈಲಿ ಮಾಡಿಸ್ತಾ, ಇವ್ರು ಕೈಲಿ ಮಾಡಿಸ್ತೆ ಫಸ್ಟ್ ಅಂತ. ಇದು ಇವ್ರ ಕೈಲಿ ನಿವೇದಿತನ ಕೈಲು ಫಸ್ಟ್ ಅಂತ ಮಾಡಿಸ್ತಾ, ನಿನ್ನ ಕೈಲು ಫಸ್ಟ್ ಅಂತ ಮಾಡಿಸ್ತಾ. ಇನ್ನು ಸಾಯಂಕಾಲ ಬರೋರ್ಗಂಟರು ಎಲ್ಲರಿಗೂ ಫಸ್ಟು ಅಂತ ಹೇಳಿ ಮಾಡಿಸ್ತಾ. ನೀನು ಇಲ್ಲಕ್ಕ, ನಾನು ಟೇಪ್ ಕಟ್ಟಾಗುತ್ತೆ ಇಲ್ಲ ಕತ್ತಿ ಅಂತ ಚೆಕ್ ಮಾಡಕ್ ಕಟ್ ಮಾಡ್ದಕ್ಕ, ನಾನೇನೋ ಮಾಡಿಲ್ಲಕ್ಕ. ನಿಜವಾಗ್ಲೂ ಇಲ್ಲಕ್ಕ, ನಾನು ಬರೀ ಟೇಪ್ ಕಟ್ ಮಾಡಕ್ ಇಷ್ಟ. ಅಲ್ಲ ಆಂಟಿ ಹತ್ರ ಮಾಡಿಸ್ಬೇಕು. ಇವನ್ನ ಹೌದು ಆಂಟಿ ಮಾಡ್ತಾರೆ. ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇರಲ್ಲ, ಯೋಚನೆ ಮಾಡಿ ಬೇಗ ಬೇಡ. ನೀರೇ ಫಸ್ಟ್ ಅಮ್ಮ, ನೀರೇ ಫಸ್ಟ್. ನಾನು ಕಟ್ಟೆ ಮಾಡ್ತಿರ್ಲಿಲ್ಲ, ಫಸ್ಟ್ ಮಾಡೋರೇ ಮಾಡಿದ ನಾನು ನೋಡಿ ಮನೆ ಹೋದ್ಮೇಲೆ ಫೋನ್ ಮಾಡಿ ಬಿಗಿರಿ ಹೇಳ್ತೀನಿ. ಫಸ್ಟ್ ನೀನೇ ಮಮ್ಮಿ. ಇಲ್ಲ ಫಸ್ಟು ಹರಿ ಸರ್ ಕೈಲೇ ಮಾಡಿಸ್ತಾ ಇದ್ದೀವಿ, ಯಾರ ಕೈಲೂ ಮಾಡಿಸಿಲ್ಲ. ಹರಿ ಸರ್ ಎಲ್ಲರೂ ಚಪ್ಪಾಳೆ ತಟ್ಟಬೇಕು. ಫಸ್ಟ್ ಹರಿ ಸರ್ ಕೈಲೇ ಸಲೂನ್ ಫಸ್ಟ್ ಬರಲಿ. ಥ್ಯಾಂಕ್ ಯು ಸರ್. ಸರ್ ಪ್ಲೀಸ್ ಬನ್ನಿ. ಹರಿ ಸರ್ ನೀವೇ ಫಸ್ಟ್ ಕಾಲಿಟ್ಟಿದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ ಬ್ರೇಕ್ಫಾಸ್ಟ್ ಮಾಡಿದ್ರಾ? ಹಾಂ ಸರ್, ಅದು ಬೈಟ್ಸ್ ಕೊಟ್ರಾ ಸರ್? ಬೆಸ್ಟ್ ವಿಶಸ್ ಬರ್ದ್ರಾ? ಅನುಶ್ವರೇ ಬೆಸ್ಟ್ ವಿಶಸ್ ಬರ್ದ್ರಾ ಸರ್ ಬರ್ದ್ರಾ? ಟೇಕ್ ಬೆಸ್ಟ್ ವಿಶಸ್ ಫ್ರಮ್ ಚಂದನ್. ಏ ಚಂದನ್, ಏನು ನೀನು ಹಂಗೆ ಬಂದ್ಬಿಡ್ತೆ, ಟೇಪ್ ಕಟ್ ಮಾಡಲ್ಲ, ಫಸ್ಟ್ ನೀನೇ ಬರಲ್ಲ. ಕೇಳಿಸ್ಕೊಂಡೆ ಟೇಪ್ ಕಟ್. ಚಂದನ್ ಬಂದ ಚಂದನ್. ಸೊ ಚಂದನ್ ಕ್ವಾಟ್ಲೈಲಿ ಇವತ್ತು ಏನಾದ್ರು ಅವ್ನು ಕಾಣಿಸ್ಕೊಂಡ್ರೆ ನನ್ನಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಾರು ಟೇಪ್ ಕಟ್ ಮಾಡಿ ಫಸ್ಟ್. ಟೇಪ್ ಹಂಗೆ ಮಾಡೋಕ್ಕಲ್ಲ, ಅದೆಲ್ಲ ತಪ್ಪಾಗುತ್ತೆ. ನಾನು ಹುಡುಗಲ್ಲಿ ಮಾಡಿಸ್ತೀನಿ, ಬರಲ್ಲ. ಟೇಪ್ ಕಟ್ ಮಾಡಿಸ್ತಾ ಇದ್ದೀವಿ ನಾವು. RK ಚಂದನ್ ಫಸ್ಟ್ ಟೇಪ್ ಅವನಿಗೆ ಕಟ್ ಮಾಡಿಸ್ತಾ ಇದ್ದೇನೆ. ಏನು ಅನ್ಸುತ್ತೆ? ಬಾ ಕಟ್ ಮಾಡಿ. ರೆಡಿ 3, 2, 1 ಗೋ. ಥ್ಯಾಂಕ್ ಯು ಸೊ ಮಚ್. ಬಾ ವೆಲ್ಕಮ್. ಫಸ್ಟ್ ಇವನೇ ಕಟ್ ಮಾಡ್ತಾರೆ. ಅಕ್ಕ ಕೇಳಿಸ್ಕೊಳ್ಳಿಲ್ಲ ತಾನೆ? ಅದೇ ಆಗ್ಬಿಡ್ತು. ಇದು ಪಿಂಕ್ ಥೀಮು ಈ ಹುಡುಗಿ ಕಂಪ್ಲೀಟು ಆಯ್ತಾ? ಬ್ಲೂ ಹುಡುಗರಿಗೆ ಕಲರಲ್ಲೂ ನೀವು ಚೆಂಡು ಇಟ್ಟಿದ್ದೀರಾ ಅದು ನಿಮಗೆ, ಅದು ಪಿಂಕ್ ಹೆಣ್ಮಕ್ಳಿಗೆ, ಬ್ಲೂ ಗಂಡು ಮಕ್ಳಿಗೆ, ಹಂಗೆ ಯೋಚನೆ ಮಾಡ್ತಕ್ಕ. ಇಲ್ಲಿ ಗಂಡು ಮಕ್ಳಿಗೆ ಇಲ್ಲ, ಬೇಡ ಕೇಕ್ ಟೇಪ್ ಬಂದ್ರಾ? ಹೋಗಿ ಯಾರೋ ಬಂದ್ರು, ಹೋಗಿ. ಸರ್ ನಮಸ್ತೆ ಸರ್. ನೋಡಿ ಜನ ಇದ್ದಾರೆ ಸರ್. ಹಾಂ, ಸೊ ಬರ್ತಾ ಇದ್ದಾರೆ ನಮ್ಮ ಸಲೂನ್ಗೆ
ಸರ್ ಕಟ್ ಮಾಡ್ಬೇಕು ಫಸ್ಟ್ ಕಟ್ ಮಾಡಬೇಕು. ಯಾರು ಕಳ್ಬೇಕು ರೀಟೇಕ್ ರೆಡಿ. ಈಗ ಕೇಕ್ ಕಟ್ ಮಾಡಕ್ಕೆ ಬರ್ತಿದ್ರೆ ಸರ್ ಕಟ್ ಮಾಡಿ ಸರ್. ನೀವು ಕೈ ಹಾಕಿ ಇಲ್ಲಿ ಸರ್ ಇಲ್ಲಿ ಚಪ್ಪಾಳೆ ಸರ್. ಬನ್ನಿ ಸರ್ ಬನ್ನಿ ನಾವೇ ಇಸ್ಕೋಬೇಕು. ಬನ್ನಿ ಸರ್ ಬನ್ನಿ ಸರ್. ಇದೆ ನಮ್ಮ ಸಲೂನ್ ಸರ್. ಇದು ಚೆನ್ನಾಗಿದೆ ಸರ್. ಪಿಂಕು ಸರ್. ಯಾರು ಕಾಂಬಿನೇಷನ್ ಇಲ್ಲೇ ಲೋಗೋಲು ಅದೇ ಕಲರ್ ಯೂಸ್ ಮಾಡಿದ್ದೀರಾ, ಸೀಟು ಅದೇ ಕಲರ್ ಯೂಸ್ ಮಾಡಿದ್ದೀರಾ, ತುಂಬಾ ಚೆನ್ನಾಗಿದೆ. ಥೀಮ್ ಯಾರು ಮಾಡಿಲ್ಲ ಸರ್, ಯಾರು ಈ ಥರ ಥೀಮ್ ಮಾಡಿಲ್ಲ. ಒಳ್ಳೆ ರೋಡಲ್ಲಿ ಮಾಡಿದ್ದೀರಾ, ಒಳ್ಳೆ ಏರಿಯಾಲ್ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು 100% ಕ್ಲಿಕ್ ಆಗುತ್ತೆ. ನನ್ನ ಫ್ರೆಂಡ್ ಸರ್ಕಲ್ ಜಾಸ್ತಿ ಇಲ್ಲೇ ಇದ್ದಾರೆ, ಎಲ್ರಿಗೂ ಹೇಳ್ಬೇಕು ಸರ್. ಹೀರೋಯಿನ್ಗಳೆಲ್ಲ ಇಲ್ಲೇ ಇರೋದು, ಎಲ್ಲರನ್ನೂ ಇಲ್ಲೇ ಕಳಿಸ್ತೀವಿ. ಎಲ್ಲರೂ ಇಲ್ಲೇ ಕಳಿಸಿ ಸರ್. ಥ್ಯಾಂಕ್ ಯು ಸರ್. ಸೆಲೆಬ್ರಿಟಿಗಳಿಗೆ ಮಾತ್ರ ಮಾಡೋದ ಇಲ್ಲಿ? ಹೌದು ಇಲ್ಲ ಸರ್, ಎಲ್ರಿಗೂ ಮಾಡ್ತೀವಿ ಸರ್. ನಮ್ಮ ಸೆಲೆಬ್ರಿಟಿ ಅಂತ ಹಾಕಿಲ್ಲ, ಸೆಲೆಬ್ರೇಟ್ ಅಂದ್ರೆ ನೀವು ಸೆಲೆಬ್ರೇಟ್ ಮಾಡ್ಕೊಂಡು ಬರ್ಬೇಕು ಇಲ್ಲಿ ಅಂತ ನಮ್ಮ ನಿಮ್ ಲೈಫ್ ಸೆಲೆಬ್ರೇಟ್ ಆಗಲಿ ಅನ್ನೋದು ನಮ್ಮ ಸೆಲೆಬ್ರೇಟ್ ಲೈಫ್ ಕಾನ್ಸೆಪ್ಟ್. ಸೆಲೆಬ್ರಿಟಿ ತರ ಕಾಣಿಸ್ತಾ ಇಲ್ಲ ಸೆಲೆಬ್ರೇಟ್ ಲೈಫ್, ಪ್ರತಿ ಸತಿ ನಿಮ್ಮ ಲೈಫ್ ನ ಸೆಲೆಬ್ರೇಟ್ ಮಾಡ್ಲಿ ಅಂತ ನಾವು ಈ ಕಾನ್ಸೆಪ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ ಅದು. ಹುಡುಗ ಹುಡುಗಿರಿಗೆ ಇಬ್ಬರಿಗೂ ಸಪ್ರೇಟ್ ಆಗಿ ಮಾಡಿದ್ದಾರೆ. ಹೌದು. ಪ್ರವೇಸಿ ಇರುತ್ತೆ, ಯಾರಿಗೂ ಡಿಸ್ಟರ್ಬ್ ಆಗಲ್ಲ. ನೋಡಿ ಲೇಡೀಸ್ ಈ ಕಡೆ ಕೂತ್ಕೊಂಡು ಜೆಂಟ್ಸ್ ಅಲ್ಲಿ ಇದ್ರೂ ಕಾಣಿಸೋದು. ಹೌದು ಅದಕ್ಕೋಸ್ಕರ ಒಂದು ತಲೆ ಉಪಯೋಗಿಸಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಕೂದಲು ನೋಡಿ ಎಷ್ಟು ಚೆನ್ನಾಗಿ ಸರಿ. ಸರ್ ಈ ಚೇರೇ ನೋಡಿ ಒಳ್ಳೆ ಮೊಲ ತರ ಇದೆ, ಮೊಲ ತರ ಮಾಡಿದ್ದಾರೆ. ಯಾರೋ ಫಾರಿನ್ ಇಂದ ತರಿಸಿದಾರಂತೆ. ಕೂತ್ಕೊಳ್ಳೋದಕ್ಕಿಂತ ಎಷ್ಟು ಫೀಲ್ ಆಗ್ತಿದೆ. ಇದು ಲೇಡೀಸ್ ಚೇರ್ ಅಂದ್ರೂ ಇಲ್ಲೇ ಕೂತ್ಕೊಂಡಿದ್ದೀನಿ. ಏನಕ್ಕಂದ್ರೆ ಅಲ್ಲಿ ಬೇರೆ ಕಲರ್ದಿತ್ತು, ಅದು ಇಷ್ಟು ಮೊಲ ತರ ಇರಲಿಲ್ಲ. ಆಮೇಲೆ ಇನ್ನೊಂದು ಸೀಕ್ರೆಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಾನು ರೀಸೆಂಟಾಗಿ ವುಲ್ಫ್ ಕಟ್ ಅಂತ ಕಟ್ ಮಾಡಿಸ್ಕೊಂಡೆ. ಅದು ಎಲ್ಲರೂ ವುಲ್ಫ್ ಡಾಗ್ ತೊಗೊಂಡಿರೋದಕ್ಕೆ ಅದ್ರದ್ದು ಏನೋ ಹೇಳ್ತಾ ಇದ್ದಾನೆ ಅಂತ ಅಂದ್ಕೊಂಡಿದ್ದಾರೆ. ಅದು ಒಂದು ಹೇರ್ ಸ್ಟೈಲ್ದು ಕಟ್ ಹೆಸರು ವುಲ್ಫ್ ಕಟ್ ಅಂತಲೇ ಇದೆ. ಬೇಕಾದ್ರೆ ಗೂಗಲ್ ಮಾಡಿ ಯಾರು ಚೆಕ್ ಮಾಡಿ. ಅದು ಫಸ್ಟು ಇವ್ರ ಸಲೂನಲ್ಲೇ ಇನ್ನೂ ಅರ್ಧಂಬರ್ಧ ಆಗಿತ್ತು. ಆವಾಗಲೇ ಕರೆಸ್ಬಿಟ್ಟು ನನಗೆ ಯಾರಿಗೂ ಹೇಳಬೇಡ, ಓಪನಿಂಗ್ ದಿವಸ ಹೇಳು ಅಂತೇಳಿ ಸೀಕ್ರೆಟ್ನ ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ. ಇದು ಪ್ರಶಾಂತ್ ಸರ್ ಅವ್ರ ಸ್ಟಾಫೇ ನನಗೆ ಕಟ್ ಮಾಡಿರೋದು ಇದೇ ಶಾಪಲ್ಲಿ. ಇದು ವುಲ್ಫ್ ಕಟ್ಟು ಒಂಥರ ಚಿಂಗ್ ಚಾಂಗ್ ಚೂ ಥರ ಕಾಣಿಸ್ತಾ ಇದ್ದೀನಿ. ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಇಲ್ಲಿ ವಾತಾವರಣ ಆಗಲಿ, ಒಂದು ಡೆಕೋರೇಷನ್ ಆಗಲಿ, ಇಂಟೀರಿಯರ್ ಆಗಲಿ ವಾವ್ ಅನ್ನಂಗೆ ಮಾಡಿದ್ದಾರೆ. ಆಮೇಲೆ ಒಳ್ಳೆ ಮೇನ್ ರೋಡಲ್ಲಿ ಮಾಡಿದ್ದಾರೆ. ಅದು ವಾಕಿಂಗ್ ಕ್ರೌಡ್ ಅಂತೂ ವಾವ್ ಅನ್ನಂಗಿದೆ. ಅಂಥ ಜಾಗ ಹಿಡಿದು ಇಷ್ಟು ಹೈ ಬಾಡಿಗೆ ಕಟ್ಕೊಂಡು ಇಷ್ಟು ರಿಚ್ ಆಗಿ ಮಾಡಿದ್ದಾರೆ. ಇವ್ರಿಗೆಲ್ಲ ಒಳ್ಳೇದಾಗಲಿ. ಇನ್ನು ನೆಕ್ಸ್ಟ್ ಲೆವೆಲ್ಗೆ ಇವ್ರು ಇನ್ನೂ ಕ್ಲಿಕ್ ಆಗಲಿ. ಇದೇ ಥರ ಫ್ರಾಂಚೈಸಿ ಕೊಡೋ ಥರ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ತಾನೇ ಅವ್ರು ಕೊಲಾಬ್ ಮಾಡೋದು. 1 ಲಕ್ಷ ಕೇಳಿದ್ರು ₹1 ಕೊಡಲಿಲ್ಲ ಸರ್. 1 ಲಕ್ಷ ಇಲ್ಲ ಬೇಡ ಸರ್, ಯಾವಾಗ ಬಂದು ಹೋಗ್ತೀರಿ ಸರ್? ಸರ್ ವಾಚ್ ಕೊಟ್ಟು ಹೋಗಿ ಸರ್. ಆಯ್ತು ಸರ್, ತಗೊಳ್ಳಿ ಕೊಡಿ. ಇದು ಗೋಲ್ಡ್ ಅಂದಿದ್ದೀರಾ, ಆಮೇಲೆ ವಾಚ್ ಗಿಫ್ಟ್ ಕೊಟ್ಟರು ಅಂದಂಗೆ ಆಗುತ್ತೆ. ಕೊಡಿ ಸರ್. ಥ್ಯಾಂಕ್ ಯು. ಸೊ ಗೋಲ್ಡ್ ಸುರೇಶ್ ಅವರು ವಾಚ್ ಕೊಟ್ಟಿದ್ದಾರೆ. ಅವ್ರಿಷ್ಟು 44 ಲಕ್ಷದ ವಾಚು. ಇದನ್ನ ಗೂಗಲ್ ಮಾಡ್ಕೊಳ್ಳಿ, ಆಮೇಲೆ ಆಡ್ಕೋಬೇಡಿ. ಬ್ರ್ಯಾಂಡ್ನ ಜೂಮ್ ಮಾಡಿ. 44 ಲಕ್ಷದ ವಾಚ್ ಇವತ್ತು ಇವ್ರಿಗೆ ಗಿಫ್ಟ್ ಕೊಡ್ತಾ ಇದ್ದೀನಿ. ಸತೀಶ್ ಕ್ಯಾಡಮನ್ ಸರ್ ಅವರು 40 ಲಕ್ಷದ ವಾಚ್ ಗಿಫ್ಟ್ ಕೊಟ್ಟಿದ್ದಾರೆ. ಹಂಗಾಗಿ ನಾನು ಇನ್ನೊಂದ್ಸಲ ಕೊಡ್ತಾ ಇದ್ದೀನಿ. ನಾನು ಕೊಡ್ತಾ ಇದ್ದೀನಿ ₹55 ಲಕ್ಷ ಗಿಡ ಕೊಡ್ತಾ ಇದ್ದೀನಿ. ಇದು ಮೊರಾಕೋ. ಥ್ಯಾಂಕ್ ಯು. ಚೆನ್ನಾಗಿದೆ. ಬರೀ ಗಿಡಗಳೇ ಹಾಕೊಂಡಿದ್ದೀನಿ. ಇದನ್ನು ಎಷ್ಟು ದೊಡ್ಡದು, ಇದು ಎಷ್ಟು ಬೆಳೆಯುತ್ತೆ ಅಂದ್ರೆ ನೀರ್ ಹಾಕಿದ್ರು ಬೆಳೆಯುತ್ತೆ, ನೀರ್ ಹಾಕ್ದೋದ್ರು ಬೆಳೆಯುತ್ತೆ, ಒಟ್ಟಲ್ಲಿ ಬೆಳೀತಾನೆ ಇರುತ್ತೆ. ಮೊರಾಕೋ ಗಿಡ 50 ಲಕ್ಷದ್ದು ಸರ್ ನಮ್ಮ ಕಡೆಯಿಂದ. ಸರ್ ಮತ್ತೆ ಬರ್ತಾ ಇರಿ ಸರ್, ಸಿಗೋಣ. ಬಾಯ್ ಸರ್. ಬಾಯ್ ನಮ್ಮ ಅಕ್ಕ ಸಲೂನ್ಗೆ ವಿಶ್ ಮಾಡ್ತಿದ್ದಾರೆ. ಇಷ್ಟಪಡ್ತೀಯ ಅಕ್ಕ? ಏನು ಹೇಳಕ್ ಇಷ್ಟ ಇಲ್ಲ. ಏನಾದ್ರು ಹೇಳಕ್ಕೆ ನಾನು ನಿಮ್ಮ ಕಲರ್ ಬಂದಿದ್ದೀನಿ ಅಂತ ನಾನು ಖುಷಿ ಆಗ್ತಿದೆ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ₹10,000 ಅಂದರೆ ಒಳ್ಳೇದಾಗಲಿ ಅಂತ. ಆ್ಯಕ್ಚುಲಿ ಇದು ಹೆಂಗಿದ್ರು ಇಷ್ಟೆಲ್ಲ ಖರ್ಚು ಮಾಡಿದೆ, ಇದಕ್ಕೆ ದುಡ್ಡು ಕೊಡ್ತಾ ಇದ್ರು ಅಣ್ಣ. ಥ್ಯಾಂಕ್ ಯು 50K ಫುಲ್ ಪ್ಯಾಕೇಜು ಒಪ್ಸ್ಕೊಂಡಿದ್ದಾರೆ ಆಲ್ರೆಡಿ. ಏನೇನು ತೊಗೋಬೇಕು ಅಂತ ಆಲ್ರೆಡಿ ರೆಡಿ ಇದೆ. ಏನೇನು ಮಾಡಿಸ್ತಿದ್ದಾರೆ, ಈ ಮುಖನ ಫುಲ್ ಚೇಂಜ್ ಮಾಡಿ ಬೆಳ್ಳಕ್ಕೆ ಮಾಡಿ ರೆಡಿ ಮಾಡಿ ಪೆಡಿಕ್ಯೂರ್ ಎಲ್ಲ ನೋಡಿ ಮಾಡಿಸ್ತೀನಿ ನಾನು ನೀಟಾಗೆ. ಪೆಡಿಕ್ಯೂರ್ ಎಲ್ಲ ಮಾಡಿಸಿ ಲುಕ್ ವೈಸ್ ಆಚೆ ಕಳಿಸ್ತೀನಿ. ಇವ್ರ ಮದುವೆ ಆರ್ಡರ್ ನಮ್ಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಲ್ಲಿ ನಮ್ಮ ಜೋಗ್ ಹಾಕೋತೀನಿ. ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯಿತು. ಬನ್ನಿ ನೀವು ತೋರಿಸ್ತೀನಿ. ಬೇಡ ಜೋಗ್ ಬಿಡಿಸಲ್ಲ, ನಿಮ್ಗೆ ಇಟ್ಕೊಡಲ್ಲ. ಇಲ್ಲಿ ಬನ್ನಿ. ಹಾಂ ಕ್ಲಿಯರಾಗಿ ತೋರಿಸ್ಕೊಳ್ಳಲ್ಲ. ಇದು ಪಿಂಕ್ ಥೀಮು.
ಕೊಡ್ತೀನಿ ಬಾ ದುಡ್ಡು ವಾಪಸ್ ಕೊಡ್ತೀಲ್ವ ಅಂತ ಕೇಳ್ತಿದ್ದಾರೆ. ಕೊಡ್ತೀನಿ ಬಾ ದುಡ್ಡ ಕೊಡ್ತೀನಿ ಬಾ ದುಡ್ಡ ಹೆಂಗಿದ್ರು ಕೊಡ್ತೀನಿ. ವಾಪಸ್ ಕೇಳಿದ್ಯಾ ಕೊಡ್ತೀನಿ ಬಾ. ಬೆಳಗಾಗದ್ ಬೇಡವಾ ಬಾ. ಸುಶ್ ಒಂದ್ ನಿಮಿಷ ಇರು. ಇವಳು ನನ್ನ ಫ್ರೆಂಡು ಹೂ ಥರ ಇದ್ದು ಹೂಕೋಸ್ತರ ಆಗಿದ್ದಾಳೆ. ಮತ್ತೆ ಬಂದಿದ್ದಕ್ಕೆ ಸೂರ್ಯಣ್ಣ ಥ್ಯಾಂಕ್ ಯು. ನಾನು ವಿಚಾರಿಸ್ಕೊಳಕ್ಕಾಗಲಿ. ಸರಿ ಪರವಾಗಿಲ್ಲ. ಸಾರಿ ದುಡ್ಡು ವಾಪಸ್ ಕೊಡ್ತಾ ಇದೀವಿ. ಅವ್ರು ಅವಾಗಲೇ ಹೇಳಿದ್ರು ಕ್ಯಾಮ್ರಾ ಮುಂದೆ ಕೊಟ್ಟಿದ್ದೀನಿ ಅಂತ. ಏನೂ ಬೇಜಾರಿಲ್ಲ. ನಿಜವಾಗ್ಲೂನಾ? ಹೌದಾ? ಥ್ಯಾಂಕ್ ಯು ಸೋ ಮಚ್. ವಾಪಸ್ ಕೊಡ್ಬೇಕು. ಕರೆಕ್ಟಾಗಿ ಬೇಕಾ ಬೇಡವಾ? ಕರೆಕ್ಟಾಗಿ ಹೇಳು. ಕಾಡ್ತಿದ್ಯಾ ನೋವು ಕಾಡ್ತ ಮತ್ತೆ ಯಾಕೆ ಅಷ್ಟೊಂದು ಬಿಲ್ಡಪ್ ಅಲ್ಲಿ ಕೊಟ್ಟಿರಿ ದುಡ್ಡ? ಯಾಕೆ ಬಿಲ್ಡಪ್ ಅಲ್ಲಿ ಕೊಟ್ಟಿರಿ? ಬ್ಯಾಂಕಿಂದ ವಿಡ್ರಾ ಮಾಡ್ಕೊಂಡು ಬ್ಯಾಂಕಿಂದ ವಿಡ್ರಾ ಮಾಡ್ಕೊಂಡ್ಬಂದೆ. ಎಲ್ಲ ಮೈಕಲ್ ರೆಕಾರ್ಡ್ ಆಗ್ತಿದೆ ಹೇಳ್ತೀನಿ. ಅದು ಕಟ್ ಮಾಡು. ಅವಾಗ ಕೊಟ್ಟಿರೋದನ್ನ ಮಾತ್ರ ಹಾಕು. ವಾಪಸ್ ನಿಮ್ಗೆ ಕೊಡ್ತಾ ಇರೋದನ್ನ ಪ್ಲೀಸ್ ವಿಡಿಯೋ ವಾಪಸ್ ಕೊಡ್ತಾರ ತಗೊಳ್ಳೋಣ. ದಯವಿಟ್ಟು ಇದನ್ನ ಕಟ್ ಮಾಡಿ. ಇದು ಕೊಟ್ಟಿರೋ ತರ ಮಾಡ್ಬೇಕು ತಾನೆ. ನಾನು ಒಂದು ನೋಟ್ ತಗೊಂಡು ಎರಡು ನೋಟ್ ತಗೊಂಡು ನೋಡಿ ನಿಂಗೆ ಪ್ರೀತಿ ವಿಶ್ವಾಸ ನನ್ನ ಕನ್ವರ್ಷನ್ ಬರುತ್ತೆ. ತಗೊಳಪ್ಪ ಈ ದುಡ್ಡು ಥ್ಯಾಂಕ್ ಯು. ಇಬ್ರು ಮಾಡಿ ಕಮಾನ್ ರೆಡಿ ಈಸ್ ಮೈ ಫಾದರ್. ಯಾ ವೆಲ್ಕಮ್ ಅಪ್ಪ ನೀನು ಹೋಗಪ್ಪ. ಹೋಗು ಯಾ ವೆಯ್ಟ್ ಓಕೆ. ಇಲ್ಲಿ ಬನ್ನಿ ಸೂರಜ್. ಸೊ ದಿಸ್ ಇಸ್ ಪಿಂಕ್ ಥೀಮ್ ಆ್ಯಂಡ್ ದಟ್ ಇಸ್ ಬ್ಲೂ ಥೀಮ್. ವುಮೆನ್ ಆ್ಯಂಡ್ ಮೆನ್ಗೆ ಅಕಾಡೆಮಿಗೆ ಪ್ಲಾನ್ ಮಾಡಿದ್ದು celebration, and it is apartment model, complete 67-70 franchises ಇದೆ. Something huge, big model plan ಮಾಡಿದ್ದು. So big 70 ಇದೆ. ಇದು 68 ಬ್ರಾಂಚ್ ಸ್ಟ್ಯಾಂಡ್ ಅಲೋನ್. ಸಿಕ್ಕಾಪಟ್ಟೆ ದೊಡ್ಡ ಕಡೆ ಇದೆ. ನಮ್ಮ ಸೂರಜ್ ಕೂಡ ಬಂದಿದ್ದರು. ಸೊ ಸೂರಜ್ ತುಂಬ ಇಷ್ಟಪಟ್ಟರು. ಯಾಕಂದರೆ ಈ ಸಲೂನ್ ಹೊಸ ಥೀಮ್ ಸಲೂನ್ ಅಂತಲೇ ಹೇಳ್ಬೋದು. ವುಮೆನ್ ಆ್ಯಂಡ್ ಮೆನ್ ಇಬ್ರಿಗೂ ಡಿಫ್ರೆಂಟ್ ಕಲರ್ ಥೀಮಲ್ಲಿ ಹಾಗೂ ಇಬ್ರಿಗೂ ಡಿಫ್ರೆಂಟ್ ಅವ್ರದ್ದೇ ಆದ ಪ್ರೈವಸಿನ ಫಾಲೋ ಮಾಡೋದಕ್ಕೆ ನಾವು ಈ ಸಲೂನ್ನ ಕಾನ್ಸೆಪ್ಟ್ ಮಾಡಿದ್ದೀವಿ. ಸೊ ವುಮೆನ್ಗೆ ಪಿಂಕ್ ಥೀಮಲ್ಲಿ ಮಾಡಿದರೆ ಮೆನ್ನಿಗೆ ಬ್ಲೂ ಥೀಮಲ್ಲಿ ಮಾಡಿದ್ವಿ. ಸೊ ಅದಕ್ಕೆ ಇದೊಂದು ಸ್ವಲ್ಪ ಬಂದವ್ರಿಗೆಲ್ಲರಿಗೂ ಹೊಸತನ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಸೊ ಚೇರಲ್ಲಾಗಿರ್ಬೋದು, ಇಂಟೀರಿಯರ್ ಡಿಸೈನ್ಸಲ್ಲಾಗಿರ್ಬೋದು ಕಾಂಪ್ರಮೈಸ್ ಮಾಡಲಿಲ್ಲ. ಸೊ ಚೇರ್ಸ್ ಕೂಡ ಪಿಂಕ್ ಆ್ಯಂಡ್ ಬ್ಲೂ ಥೀಮಲ್ಲೇ ತರಿಸಿದ್ವಿ. ಸೊ ಇದು ಬ್ಯಾಂಗ್ಳೂರಲ್ಲೇ ಈ ಥರದ್ದು ಹೊಸ ಕಾನ್ಸೆಪ್ಟನ್ನ ನಾವು ಟ್ರೈ ಮಾಡಬೇಕು ಅಂತ. ಅದು ಬಹುಶಃ ಮುಂಚೆ ಮಾಡಿರ್ಬೋದು, ಬಟ್ ನನ್ನ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ಇದೊಂದು ಹೊಸ ಕಾನ್ಸೆಪ್ಟು. ಸೊ ಆರಾಮಾಗೆ ಎಲ್ಲರೂ ಬರ್ಬೋದು. ಸಕ್ಕತ್ತಾಗಾಯಿತು. ಎಲ್ಲರೂ ಬಂದಿದ್ದರು. ಥ್ಯಾಂಕ್ ಯು ಸೋ ಮಚ್ ಹೇಮಂತ್ ಸಪೋರ್ಟ್ ಮಾಡಿದ್ದಕ್ಕೆ. ಸೊ ಸಕ್ಕತ್ತಾಗೆ ಆಯ್ತು ಆ್ಯಕ್ಚುಲಿ. ಥ್ಯಾಂಕ್ ಯು ಕ್ರೂ, ತುಂಬ ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ನೀನು ಹಿಂಗೆ ಇನ್ನೇ ಚೆನ್ನಾಗಿ ಎತ್ತರವಾಗಿ ಬೆಳಿ, ಎತ್ತರ ಮಟ್ಟಿಗೆ ಬೆಳ್ಕೊಂಡು ಹೋಗು. ಸೊ ಈ ಥರದ್ದು ತುಂಬ ಬ್ರಾಂಚಸ್ನ ಓಪನ್ ಮಾಡು. ಸೊ ನಾನು ವೆಯ್ಟ್ ಮಾಡ್ತೀನಿ. ಇದು ಒಂದೇ ಅಲ್ಲ, ಎಲ್ಲ ತುಂಬ ನಿಂಗೆ ಯಾವುದೇ ಬಿಸ್ನೆಸ್ ಇಷ್ಟ ಅದೆಲ್ಲ ಸ್ಟಾರ್ಟ್ ಮಾಡು. ಸೊ ನಾನು ಅದನ್ನು ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು ವಿಕಿ. ಥ್ಯಾಂಕ್ ಯು ಕಣ ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಈಗ ನಾವು ಊಟ ಮಾಡಿಲ್ಲ, 4 ಗಂಟೆ ಆಯಿತು. ಇನ್ನೊಂದು ಜನ ಗೆಸ್ಟ್ ಬರ್ತಾರೆ, ಊಟ ಮಾಡ್ಕೊಂಬರೋಣ. ಸೊ ಹೇಗೆ ಅನಿಸ್ತು ಎಲ್ಲ ನೀವು ನೋಡಿದ್ರಿ ಎಷ್ಟು ಚೆನ್ನಾಗಾಯಿತು ಅಂತ. ಸೊ ಬನ್ನಿ ಹೋಗಿ ಊಟ ಮಾಡ್ಕೊಂಬರ್ತೀವಿ. ಊಟ ಮಾಡ್ಕೊಂಬಂದಾದ್ಮೇಲೆ ನನ್ನ ಅಭಿ, ಲವ್ ಮಾಕ್ಟೇಲ್ ಅಭಿ ಹಾಗೂ ನಮ್ಮ ಫಿಟ್ನೆಸ್ ಟ್ರೈನರ್ ಕೂಡ ಬಂದಿದ್ದರು, ಪವಿಯಕ. ಸೊ ನೀವು ನೋಡ್ಬೋದು ಆಲ್ಬೇಕ್ ರೋಡು, ಅಲ್ಲಿ ಆಲ್ಬೇಕ್ ಕಾಣಿಸ್ತಿದೆ. ಅದೇ ಡಬಲ್ ರೋಡಲ್ಲಿ ಚೂರು ಮುಂದೆ ಬಂದರೆ ವಡಾಫೋನ್ ಆಫೀಸ್ ಮೇಲ್ಗಡೆನೆ ನಿಮಗೆ ಸಿಗುತ್ತೆ ನಮ್ಮ ಸೆಲೆಬ್ರೇಟ್ ಲೈಫ್ ಸಲೂನ್ ಫಾರ್ ಹರ್ ಆ್ಯಂಡ್ ಹಿಮ್ ಅನ್ನೋ ಕಾನ್ಸೆಪ್ಟ್ ಏನಂದರೆ ಗಂಡು ಮಕ್ಕಳಿಗೆ ಹಾಗೂ ಹೆಣ್ಮಕ್ಳಿಗೆ ಅವ್ರದ್ದೇ ಆದ ಪ್ರೈವಸಿನ ಕೊಡುವಂಥ ಒನ್ ಆ್ಯಂಡ್ ಓನ್ಲಿ ಸಲೂನ್ ಅಂತ ಹೇಳ್ಬೋದು. ಸೊ ಮಿಸ್ ಮಾಡಿದೆ, ನೀವೆಲ್ಲರೂ ಬನ್ನಿ. ಸೊ ಒಟ್ಟಾರೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಮಾಡಬೇಕಂದ್ರೆ ಇಷ್ಟೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಸಲೂನ್ಗೆ ಬರೋದನ್ನ ಮರಿಬೇಡಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ.